ಎಸ್ ಸರ್, ಸಹಜವಾಗಿ ಅನ್ಕೋತೀವಿ ತುಂಬ ಜನ ದೂರದಿಂದ ನೋಡಿದಂಥವ್ರಿಗೆ. ಈಗ ನೀವು ಹತ್ತಿರದಿಂದ ಕಂಡಿರೋಂಥವ್ರು ನಿಮಗೆ ಮಾತಾಡೋಕ್ಕೆ ಸಾಧ್ಯತೆಗಳಿದೆ, ಇದನ್ನು ಹೇಳ್ತಾ ಇದ್ರಿ. ದರ್ಶನ್ ಸರ್ ಅಂದರೆ ಹೆಂಗಪ್ಪ, ಹತ್ರಕ್ಕೆ ಹೋಗೋದು ಹೆಂಗಪ್ಪ, ಅವ್ರು ಹೆಂಗೆ ಮಾತಾಡ್ತಾರೋ ಏನೋ, ಅಂದರೆ ಎಷ್ಟೋ ಸರಿ ನಾವು ಅವ್ರು ನೇರವಾಗಿ ಹೇಳೋಂಥ ವಿಚಾರಗಳನ್ನು ನೋಡಿರ್ತೀವಿ. ಸೊ ಅವಾಗ ಹೆಂಗೆ ಅಂತ ಅನಿಸುತ್ತೆ ಸರ್. ಬಟ್ ಒಂದು ಹೇಳ್ತೀನಿ ಸರ್, ದರ್ಶನ್ ಏನು ಗೊತ್ತಾ ಸರ್, ಈಸ್ ರಿಯಲ್ ಸರ್. ನನಗೆ ಅದು ಮೇಕೌಟ್ ಮಾಡೋಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಆಯ್ತಲ್ಲ ಸರ್. ಬಟ್ ಅವ್ರು ಇದ್ದಾರಲ್ಲ, ಈಸ್ ರಿಯಲ್ ಸರ್. ಅವರಲ್ಲಿ ಆ ಒಂದು ಸುಮ್ಮನೆ ಏನೋ ಆ ಥರದ್ದು ಈ ಥರದಂತಲ್ಲ. ಈಗ ನಾವು ಎಷ್ಟು ದಿನ ನಾವು ಕೆಲಸ ಮಾಡಿದ್ದೀವಿ, ಸ್ಪೆಷಲಿ ಫುಡ್ದು ಬಂದಾಗ ಆ ಮುತುರ್ಜಿ ವಹಿಸೋದು ಇದೆಯಲ್ಲ ಸರ್, ಎಲ್ರಿಗೂ ಕೇಳ್ತಾರೆ, ಊಟ ಮಾಡಿದ್ರೆ ಆಯ್ತಾ. ಅದೆಲ್ಲ ಫ್ರ್ಯಾಂಕಾಗಿ ಹೇಳ್ತೀನಿ, ಅಷ್ಟೊಂದು ಹೆಂಗೆ ಅಂತ ನನಗೂ ಆಶ್ಚರ್ಯ ಆಗ್ತಿದೆ ಸರ್. ಸರ್ ಈಗ ಲಾಸ್ಟ್ ನಾವು ಅದೇ ಲಾಸ್ಟ್ ಶೂಟಿಂಗ್ ನಮ್ಮದು ಪಾಂಡ್ರಪುರದಲ್ಲಿ ನಾವು ಶೂಟ್ ಮಾಡಿದ್ವಿ. ಈ ಕುರಿ ಮೇಕೆ ಎಲ್ಲ ಮೇಯಿಸ್ತಾರಲ್ಲ, ಅವರು ಒಂದು ಗ್ಯಾಂಗ್ ಬಂದಿದ್ದರು. ಅವ್ರ ಹತ್ರನೂ ಅದೆಲ್ಲ ಇದೆ, ಸಾರ್ ಹತ್ರನೂ ಒಂದು 150-200 ಕುರಿ ಇದೆ, ಆಯಿತಾ. ಅವ್ರು ಆ ಕುರಿ ಕಾಯಿಸೋರನ್ನ ಕರೆದು, ಬರ ಇಲ್ಲಿ ಮಗ ಅಂದ್ಬಿಟ್ಟು, ಅದು ಸರ್ಕಾರದಲ್ಲಿ ಅದು ಏನೋ ಒಂದು ಇದು ಕೊಟ್ಟಿದ್ದೀರಾ, ಅದನ್ನು ತೊಗೊಂಡಿದ್ದೀರಾ, ಅದೇನೋ ತೊಗೊಂಡಿದ್ದೀರಾ ಅಂದರು. ನಮಗದು ಹೊಸ ವಿಷಯ. ಅವರು ಇಲ್ಲ ಅಣ್ಣ ಅದೇನೋ ಗೊತ್ತಿಲ್ವಾ, ಏನರಯ್ಯ ನೀವು ಅವ್ರ ಹುಡುಗನ್ನ ಕರೆದ್ರು, ಫೆಸಿಲಿಟೀಸ್ ಇನ್ಫಾರ್ಮೇಷನ್ ಕೊಡು ಅಂತ. ಸರ್ ನಾನು ವಾಚ್ ಮಾಡ್ತಾನೇ ಇದ್ದೀನಿ ಅದನ್ನು. ಎಷ್ಟು ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರಿಗೆ ಅದು ಮಿಸ್ ಆಗಬಾರ್ದು, ಆ ಸವಲತ್ತು ಬೇಕಾಗಿರೋಂಥ ಅವಕಾಶ ಅವ್ರಿಗೆ ಸಿಗಬೇಕು, ಸೌಲಭ್ಯ ಸಿಗಬೇಕು ಅನ್ನೋಂಥದ್ದು. ಅದನ್ನು ಏನು ಅವ್ನ ಮೊಬೈಲಲ್ಲಿ ಅಕೌಂಟ್ ಓಪನ್ ಮಾಡೋ, ಅದನ್ನು ಟ್ರಾನ್ಸ್ಫರ್ ಮಾಡೋ, ಆ ವಿಷಯಗಳು ತೀರಿಸೋ, ಅವರಿಗೆ ABCDEF ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ. ಆವಾಗ ನಾನು ಅಂದ್ಕೊಂಡೆ, ಏನೇ ಈ ಮನುಷ್ಯಂದು ಅದು ಏನಾಗುತ್ತೆ ಗೊತ್ತಾ ಸರ್, ನಾವೆಲ್ಲ ಸ್ವಲ್ಪ ಆ ಥರದವ್ರೇನೆ. ಅದು ನಮಗೂ ಒಂದು ರಿಯಲ್ ಇನ್ಸ್ಪಿರೇಷನ್ ಸರ್. ಬರೀ ನಮ್ಮದೇ ನೋಡಿಕೊಂಡು ನಮ್ಮದೇ ಮಾತಾಡೋದಲ್ಲ ಜೀವನ. ಆ ಕ್ಯಾರೆಕ್ಟ್ರ್ ಏನಿದೆ ಅದು ಸಿನಿಮಾದಲ್ಲಿ ಕಾಟೇರ ಆ ಥರ ಇದ್ರೂ, ಬಟ್ ಇನ್ ರಿಯಲ್ ಅವರು ಅದೇ ಇದ್ದಾರೆ ಸರ್. ಎಸ್ ಸರ್, ಸದ್ಯಕ್ಕೆ ಏನಂತಂದರೆ ಕಾಟೇರ ಬೇರೆ ಬೇರೆ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇರೋವಂಥದ್ದು ಒಂದು ಹಳ್ಳಿಯ ಕತೆ. ಸೊ ಹೇಳ್ತಾ ಇದ್ರಿ, ಇದು ಪ್ರತಿಯೊಬ್ಬರಿಗೂ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋವಂಥದ್ದು ಸರ್. ಡಿಸೆಂಬರ್ 29ಕ್ಕೆ ಕಾಟೇರ ತೆರೆ ಮೇಲೆ ಬರ್ತಾ ಇದೆ. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ ನೋಡೋಕ್ಕೆ ಅನ್ನೋವಂಥದ್ದು ಸರ್? ನಿಜವಾಗ್ಲೂ ಇದು ನಮ್ಮ ಮಣ್ಣಿನ ಸೊಗಡು ಸಿನಿಮಾ ಸರ್. ಇದು ಬೇರೆ ಏನು ಇದರಲ್ಲಿ ಮಿಕ್ಸ್ ಇಲ್ಲ, ಆಯ್ತಲ್ಲ ಸರ್. ಈ ಥರ ಸಿನಿಮಾ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ಬಂಗಾರದ ಮನುಷ್ಯ ಸಿನಿಮಾ ಆದಮೇಲೆ ಇವಾಗ ಇದು ಬಂದಿದೆ. ಮತ್ತು ನಾನು ನಂಗೆ ಅನ್ಸುತ್ತೆ ಒಂದು 25 ವರ್ಷ ಆದಮೇಲೆ ಈ ಥರದ್ದೊಂದು ಸಿನಿಮಾ ಬರ್ಬೋದು. ಆಮೇಲೆ ಅದನ್ನು ಮಾಡೋ ಧೈರ್ಯನೂ ಬೇಕಲ್ಲ. ಆ ಥರದಲ್ಲಿ ಇದೊಂದು ವಿಶೇಷವಾದ ಸಿನಿಮಾ ನಮ್ಮ ಕನ್ನಡ ಜನತೆಗೆ. ಆಮೇಲೆ ಇದು ನಮ್ಮ ಕನ್ನಡದವರಲ್ಲೇ ಅಲ್ಲ ಸರ್, ಈ ಸಿನಿಮಾ ನೋಡಿ ರಿಲೀಸ್ ಆದಮೇಲೆ ಇದ್ರದ್ದು ಈ ಮಣ್ಣಿನ ವಾಸನೆ ಎಲ್ಲ ಕಡೆ ಹರಡುತ್ತೆ. ಆಮೇಲೆ ಸ್ಪೆಷಲಿ ರೈತರಿಗೆ ಇದು ಒಂದು ಇಂಡೈರೆಕ್ಟಾಗಿ ಇಷ್ಟೊಂದು ಸವಲತ್ತುಗಳು ನಮಗಿತ್ತು, ನಮಗೆಷ್ಟು ಮೋಸ ಆಗಿದೆ ಅವ್ರಿಗೆ ಅರಿವು ಮೂಡಿಸೋಂಥ ಒಂದು ಸಿನಿಮಾ, ಒಂದು ಮೆಸೇಜು. ಆಮೇಲೆ ದರ್ಶನ್ ಅಭಿಮಾನಿಗಳಿಗೆ ಇದೊಂಥರ ತ್ರಿಬಲ್ ಧಮಾಕ ಅಂತಾರಲ್ಲ, ಆ ಥರದ್ದೊಂದು ಸಿನಿಮಾ ಆಗುತ್ತೆ ಅಂತ ನಿಮಗೆ ಗ್ಯಾರಂಟಿಯಾಗಿ ನಾನು ಹೇಳ್ತೀನಿ.